ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆದರೆ ತುಂಬ ದಿವಸಗಳಿಂದ ವ್ಲಾಗನ್ನು ಹಾಕಿಲ್ಲ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಅಂದರೆ ಡೈಲಿ ವ್ಲಾಗನ್ನು ಹಾಕ್ಕೋಬೇಕು ಅಂತೇಳಿ. ಬಟ್ ಇಷ್ಟೊಂದು ದಿವಸ ವ್ಲಾಗ್ ಹಾಕದೇ ಇರೋದಕ್ಕೆ ಇಷ್ಟೊಂದು ದಿವಸ ವ್ಲಾಗ್ ಹಾಕದೇ ಇರ್ತೀನಿ ಅಂತೇಳಿ ನಾನು ಅಂದ್ಕೊಂಡೇ ಇಲ್ಲ. ಡೈಲಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಹಾಕೋಕ್ಕೆ ಆಗಿಲ್ಲ. ಸೊ ಇವತ್ತು ಹಾಕ್ಕೋತಾ ಇದ್ದೀನಿ. ತುಂಬ ದಿವಸಗಳ ನಂತರ ಒಂದು 4-5 ದಿವಸ ಆಯಿತು. ಹಬ್ಬ ಆದಮೇಲೆ ಹಾಕೇ ಇಲ್ಲ, ಹಬ್ಬಕ್ಕಿಂತ ಮೊದಲು ಹಾಕೇ ಇಲ್ಲ. ಸೊ ಇವತ್ತು ಏನು ತುಂಬ ದಿವಸದ ವ್ಲಾಗ್ ಇದರಲ್ಲಿದೆ. ಹಬ್ಬದ್ದು ಒಂದು ದಿವಸ ಮೊದಲುದಂದರೆ ಚಾಂದ್ರಾತಿ ಇದೆಯಲ್ವ, ಅವತ್ತಿದ್ದಿದೆ, ಹಬ್ಬದ ದಿವಸದಿದೆ, ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ದಿವಸದಿದೆ. ಸೊ ಇದು ಯಾವಾಗ ವ್ಲಾಗ್ ಹಾಕೋತಾ ಇದ್ದೀನಿ ಅಲ್ಲಿ ತನಕದ್ದು ವೀಡಿಯೋಸ್ ಎಲ್ಲ ಇದೆ. ಸೊ ಇದು ಬಂದುಬಿಟ್ಟು ಹಬ್ಬದ ಒಂದು ದಿವಸ ಮೊದಲು, ಅಂದರೆ ಚಾಂದ್ರಾತಿ ಇದೆಯಲ್ವ ಅವತ್ತು ನಮ್ಮ ಆಂಟಿ ಮನೆಗೆ ಮೆಹಂದಿ ಇಡೋದಕ್ಕೆ ಹೋಗಿದ್ದೆ. ನಮ್ಮ ಆಂಟಿದು ನಾದಿನಿ ಮಗಳಿದ್ದಾರಲ್ವ, ಅವರು ಚೆನ್ನಾಗಿ ಪೇಂಟಿಂಗ್ ಮಾಡಿದರು, ಅದನ್ನು ವೀಡಿಯೋ ಮಾಡಿದ್ದೆ ಸ್ವಲ್ಪ. ಹಾಗೇನೆ ಇದು ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿವಸ. ಸೊ ಯಾರಿಗೂ ಈದ್ ಮುಬಾರಕ್ ವಿಶ್ ಮಾಡೋಕ್ಕೂ ಆಗಿಲ್ಲ ನನಗೆ. ಸೊ ಇವಾಗ ನಾನು ಈದ್ ಮುಬಾರಕ್ ಹೇಳ್ತಾ ಇದ್ದೀನಿ, ಬಿಲೇಟೆಡ್ ಅಂತೇಳಿ. ಸೊ ಇವತ್ತು ಏನು ಹಬ್ಬದ ದಿವಸ ಬೆಳಿಗ್ಗೆ ಸ್ವಲ್ಪ ಬ್ಯುಸಿ ಟೈಮಿಂಗ್ಸೇ ನಡೀತಾ ಇತ್ತು. ನಾನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡಿಲ್ಲ, ಅಡುಗೆದು ಫುಡ್ ಯಾವುದ್ರದ್ದು ವೀಡಿಯೋಸ್ ಏನು ಮಾಡಿಲ್ಲ. ನನಗೆ ಜಾಸ್ತಿಯಾಗಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ನಾನು ಅಂದ್ಕೊಂಡಿದ್ದೆ ಎಲ್ಲನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತೇಳಿ ಹಬ್ಬದ ದಿವಸದ್ದು. ಬಟ್ ಎಷ್ಟು ಬೇಗನೆ ಎದ್ದಿದ್ದೆ, ಬೆಳಿಗ್ಗೆ 4 ಗಂಟೆಗೇ ಎದ್ದಿದ್ದೆ ಹಬ್ಬದ ದಿವಸನೂ. ಆದ್ರೂ ಏನು ನನಗೆ ಜಾಸ್ತಿಯಾಗಿ ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸ್ವಲ್ಪನೇ ಶೂಟ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಇವಾಗ ಹಸ್ಬೆಂಡೂ ಏನು ನಮಾಜಿಗೆ ಹೋಗೋದಕ್ಕೆ ಹೊರಟಿದ್ರು. ಸೊ ಅವ್ರಿಗೂ ಈದ್ ಮುಬಾರಕ್ಕೆಲ್ಲ ವಿಶ್ ಮಾಡಿ, ಸೊ ಅವರು ನಮಾಜಿಗೂ ಇವಾಗ ಹೊರಟಿದ್ದಾರೆ. ಸೊ ಇವಾಗ ಮಗಳನ್ನೂ ಸ್ನಾನ ಮಾಡಿಸಿ ಎಲ್ಲ ಬಂದಿದ್ದೀನಿ. ಇವಾಗ ಅವಳನ್ನೂ ಇವಾಗ ರೆಡಿ ಮಾಡಿಸ್ತಾ ಇದ್ದೀನಿ. ಇವಾಗ ನಾನು ಏನು ಅವಳಿಗೆ ಸ್ನಾನ ಮಾಡಿ ಹಾಕೋ ಬಟ್ಟೆ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ, ಆಮೇಲೆ ರೆಡಿ ಮಾಡಿಸೋಣ ಅಂಥೇಳಿ. ಗೊತ್ತಿಲ್ಲ, ತುಂಬ ದಿವಸ ಆಯಿತು ಯಾರಿಗೂ ವೀಡಿಯೋಸ್ ಬಂದಿಲ್ಲ. ಸೊ ಯಾರು ವೆಯ್ಟ್ ಮಾಡ್ತಾಯಿದ್ರು ಗೊತ್ತಿಲ್ಲ. ಕೆಲವರು ವೆಯ್ಟ್ ಮಾಡ್ತಾಯಿದ್ರು ನನ್ನ ವೀಡಿಯೋಗೋಸ್ಕರ, ಡೈಲಿ ಕೆಲವರು ವೆಯ್ಟ್ ಮಾಡ್ತಾಯಿದ್ರು. ಕೆಲವರು ಕೇಳ್ತಾನೂ ಇದ್ದರು ಯಾಕೆ ವೀಡಿಯೋಸ್ ಇನ್ನೂ ಬಂದಿಲ್ಲ ಅಂತ ಎಲ್ಲ ಹೇಳಿ. ನಾವು ಹಾಗೆಯೇ ಸ್ವಲ್ಪ ಏನು ಹೊರಗಡೆ ಎಲ್ಲ ಹೋಗೋದಿತ್ತು. ಸೊ ಹಾಗಾಗಿ ಏನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡೋಕ್ಕಾಗಿಲ್ಲ ನನಗೆ. ಸೊ ಇವಾಗ ನನ್ನ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ಹಸ್ಬೆಂಡ್ ಅವರು, ಆಮೇಲೆ ನನ್ನ ತಂಗಿ. ಸೊ ಈ ವರ್ಷ ಇಬ್ರಿಗೂ ಸ್ವಲ್ಪ ಗ್ರ್ಯಾಂಡಾಗಿಯೇ ಬಟ್ಟೆ ತೊಗೊಂಡಿದ್ದೆ. ಇಬ್ಬರೂ ಗ್ರ್ಯಾಂಡಾಗಿಯೇ ಸ್ವಲ್ಪ ರೆಡಿಯಾಗಿದ್ದರು. ಸೊ ಇಲ್ಲಿ ಅವ್ರ ಅಪ್ಪ ಅವಳಿಗೆ ಈದಿ ಕೊಡ್ತಾ ಇದ್ದಾರೆ. ಸೊ ಈ ಮಕ್ಕಳು ಏನು ಈದಿಗೋಸ್ಕರನೇ ಕಾಯ್ತಾ ಇರ್ತಾರೆ ವರ್ಷಕ್ಕೊಂದ್ಸಲ. ಅನ್ನೋದೇ ಕಾರ್ಡನ್ನು ಮಾಡಿದ್ದೆ ಮಕ್ಕಳಿಗೆ ಈದಿ ಕೊಡೋದಕ್ಕೆ ಅಂತೇಳಿ, ಕಾರ್ಡ್ ಬರುತ್ತಲ್ವ ಅದನ್ನು ಮಾಡಿದ್ದೆ. ಸೊ ಇವತ್ತು ನಾನು ಬಿರಿಯಾನಿ ಮಾಡಿದ್ದೆ, ಮಟನ್ ಬಿರಿಯಾನಿ ಮಾಡಿ, ಚಿಕನ್ ಕಬಾಬ್ ಮಾಡಿ, ಇನ್ನು ಕಚ್ಚಂಬರೆಲ್ಲ ಮಾಡಿದ್ದೆ ಇವಾಗ ನಾವು ಇಲ್ಲಿ ಊಟ ಎಲ್ಲ ಮಾಡ್ತಾಯಿದ್ದೀವಿ. ಇವತ್ತು ಮಧ್ಯಾಹ್ನ ಏನು ನಮ್ಮ ಮನೇಲೇ ಊಟ ಆಗಿಬಿಟ್ಟಿತ್ತು. ಹಾಗೆ ನಾನು ಇಲ್ಲಿ ಬಟ್ಟೆಗೆ ಇಸ್ತ್ರಿ ಹಾಕೋತಾ ಇದ್ದೆ, ನನ್ನ ಕೈಯೂ ಸುಟ್ಕೊಬಿಟ್ಟೆ ಇಸ್ತ್ರಿ ಹಾಕ್ಕೊಳ್ಳುವಾಗ. ಸೊ ಇವಾಗ ಒಂದು 3 ಗಂಟೆ ಎಲ್ಲ ಆಗಿದೆ, ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಇದ್ದಾಳಲ್ವ, ಅವಳು ಬಂದಿದ್ದಾಳೆ, ಅವಳ ಮಕ್ಕಳು ಬಂದಿದ್ದಾರೆ. ಮಾಶಾಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇಬ್ರು ಸೇಮ್ ಬಟ್ಟೆ ತಗೊಂಡಿದ್ರು ಇಬ್ರಿಗೂ. ಈದ್ ಮುಬಾರಕ್ ಶಬಕ ಪೈಸೆ ವೇಂಡಿ ಇದಕ್ಕೆ ಪೆರ್ನಾಕ್ ಸರಿನಾ ವೈಪ ನಿಮಗೆ ಸೊಮ್ಮೆ ಗಿಟ್ಟಿರ ನಕ್ಕ ತೆಲ್ಲುತ್ತಾವ. ಸೊ ಇವಾಗ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಎಲ್ಲರೂ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಬಂದು ಇವಾಗ ಎಲ್ಲರೂ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ರು. ನಂತರ ನಾವು ರಾತ್ರಿ ಅಮ್ಮನ ಮನೆಗೆ ಬಂದಿರೋದು. ಮಧ್ಯಾಹ್ನ ನಮ್ಮ ಮನೇಲಿ ಆಗಿತ್ತು ಎಲ್ರದ್ದು ಊಟ ಎಲ್ಲ. ಇವಾಗ ರಾತ್ರಿ ಅಮ್ಮನ ಮನೆಗೆ ಬಂದಿರೋದು. ಎಲ್ಲರೂ ಅಮ್ಮನ ಮನೆಯಲ್ಲಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಒಬ್ಳು ತಂಗಿ ಬಂದಿಲ್ಲ, ಮೈಸೂರವಳು. ಅವಳು ಇನ್ಶಾಲ್ಲ ಬುಧವಾರ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಇವಾಗ ಅವಳು ಒಬ್ಳಿಲ್ಲ, ಬಾಕಿಯೆಲ್ಲ ನಾವೆಲ್ಲರೂ ಇದ್ದೀವಿ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಹಬ್ಬದ ನೆಕ್ಸ್ಟ್ ಡೇ ಇದೆಯಲ್ವ ಅವತ್ತಿನ ದಿವಸ ಶನಿವಾರ. ಸೊ ಇಲ್ಲಿ ಏನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ, ಬಾಜಿ, ಮಟನ್ ಇದು ಗಸಿ ಎಲ್ಲ ಮಾಡಿದರು. ಅಮ್ಮನ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ಅಮ್ಮನ ಮನೇಲಿ ಆಗಿತ್ತು. ಬ್ರೇಕ್ಫಾಸ್ಟ್ ಮಧ್ಯಾಹ್ನದ್ದು ರಾತ್ರಿದೆಲ್ಲ ಅಮ್ಮನ ಮನೇಲಿ ಆಗಿತ್ತು. ಬಟ್ ನಾವು ಮಾತ್ರ ಸ್ಯಾಟರ್ಡೇ ಏನು ಮಾಡಿದ್ದೀವಿ ಅಂದರೆ, ನಾವು ಸ್ಯಾಟರ್ಡೇನೇ ಹೊರಟಿದ್ದೀವಿ, ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಸೊ ಇಲ್ಲಿ ನಾನಿಲ್ಲಿ ಸ್ವಲ್ಪ ಅಂದರೆ ಪ್ಲ್ಯಾನ್ ಇತ್ತಿಲ್ಲ. ನಾನು ನನ್ನ ತಂಗಿಗೆ ಏನು ಡಿಮಾರ್ಟಿಂದ ಕೆಲವೊಂದು ಐಟಮ್ಸ್ಗಳು ಬೇಕು ಅಂತ ಹೇಳಿದ್ದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಡಿಮಾರ್ಟಿಗೆ ಹೊರಡ್ತಾ ಇದ್ದೀವಿ. ನಾನು, ಅಮ್ಮ, ತಂಗಿ, ನಾವು 3 ಜನ ಹೋಗ್ತಾ ಇದ್ವಿ. ಹಾಗೆಯೇ ಇಲ್ಲಿ ನಾನೊಬ್ಬರದ್ದು ಬಸ್ಸಲ್ಲಿ ಕೈಲಿ ವಾಚ್ ನೋಡಿದೆ.
ಕೆಲವರು ಯಾವ ಥರ ಎಲ್ಲ ಜೀವನ ಮಾಡ್ತಾರೆ ನೋಡಿ, ಯಾವ ಥರ ಎಲ್ಲ ಜೀವನ ಮಾಡ್ತಾರೆ ಅಂತೇಳಿ ನೋಡಿ. ಅವ್ರದ್ದು ವಾಚಿದು ಮೇಲ್ಗಡೆದು ಗ್ಲಾಸ್ ಇದೆಯಲ್ವ ಅದು ಹೊಡೆದೋಗಿತ್ತು. ಸೊ ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಕವರಿಂದ ಗಮ್ ಟೇಪಿಂದ ಕವರ್ ಮಾಡಿ ಕ್ಲೋಸ್ ಮಾಡಿದರು. ಸೊ ಅದನ್ನು ನಾನಿಲ್ಲಿ ಏನು ಕ್ಯಾಪ್ಚರ್ ಮಾಡಿದ್ದೆ ಶೇರ್ ಮಾಡೋದಕ್ಕೆ ಅಂತೇಳಿ. ಯಾಕೆಂದರೆ ಕೆಲವರು ಫ್ಯಾಮಿಲಿನ ನಡೆಸೋದಕ್ಕೋಸ್ಕರ ಯಾವ ಥರ ಎಲ್ಲ ಅವರು ಅಂದರೆ ಪೇರೆಂಟ್ಸ್ ಅಂದರೆ ತಂದೆ, ಅದರಲ್ಲಿ ಮೈನಾಗಿ ತಂದೆ ಯಾವ ಥರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತೇಳಿ ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಂತೇಳಿ. ಸೊ ಇದು ಸ್ಯಾಟರ್ಡೆ ನೈಟ್. ಇವತ್ತು ನಾವು ಅದೇ ಸಕಲೇಶಪುರ ಹೊರಟಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿರೋದು, ಹೋಗೋ ಪ್ಲ್ಯಾನ್ ಏನಿತ್ತಿಲ್ಲ. ಬಟ್ ಹಸ್ಬೆಂಡ್ ಅಂದರು ಎಲ್ಲರೂ ಕರೀತಿದ್ದಾರೆ ಹೋಗಿ ಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನೈಟ್ 8:30 ಟ್ರೈನ್ ಇದ್ದಿದ್ದು. ಸೊ ಅದರಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು ಆಮೇಲೆ ಟ್ರೈನಲ್ಲಿ ಏನೂ ಜಾಸ್ತಿಯಾಗಿ ವೀಡಿಯೋಸ್ ಮಾಡಿಲ್ಲ. ನಾವು ರೈಲ್ವೆ ಸ್ಟೇಷನಿಗೆ ಅಂದರೆ ಸಕಲೇಶಪುರ ಇದೆಯಲ್ವ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 3 ಗಂಟೆ ಆಗಿಬಿಟ್ಟಿತ್ತು. 1 ಅವರ್ ಟ್ರೈನ್ ಲೇಟ್. ಆಮೇಲೆ ನಾನು ಅಲ್ಲೂ ಏನೂ ವೀಡಿಯೋಸ್ ಮಾಡಿಲ್ಲ, ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ. ಸೊ ಹಾಗಾಗಿ ಏನು ಜಾಸ್ತಿಯಾಗಿ ವೀಡಿಯೋಸ್ ಏನು ಮಾಡಿಲ್ಲ. ಇದು ಸಂಡೇ ಇದೆಯಲ್ವಾ, ಸಂಡೇ ನಾನು ಏನು ವೀಡಿಯೋಸ್ ಮಾಡಿಲ್ಲ. ಮಂಡೇ ನಾವಿದ್ದು ಟಿಪ್ಟೂರು ಹೋಗ್ತಾ ಇದ್ದೀವಿ. ಟಿಪ್ಟೂರು ಇಲ್ಲಿಂದ ತುಮಕೂರಿಗೂ ಒಂದು 30 ಕಿಲೋಮೀಟ್ರ್, 40 ಕಿಲೋಮೀಟ್ರನೂ ಇದೆ, 60 ಕಿಲೋಮೀಟ್ರನೂ ಇದೆ. ಬಟ್ ಇಲ್ಲಿ ಟಿಪ್ಟೂರು ಅಂತಾರೆ, ತುಮಕೂರಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡಿದು ತಂಗಿ ಮನೆಗೆ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ಇಲ್ಲಿಗೆ ಹೋಗೋದೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಗಾಡಿನೂ ನಾವು ತಗೊಂಡಿಲ್ಲ, ಅಂದರೆ ನಮಗೆ ವೆಹಿಕಲ್ಸ್ ಇಲ್ಲ. ಸೊ ಹಸ್ಬೆಂಡಿದು ಅಕ್ಕನ ಮನೇಲಿ ಗಾಡಿ ಇದೆ. ಬಟ್ ನಾವು ಇಲ್ಲಿಗೆ ಬಂದು ವಾಪಸ್ ಅಲ್ಲಿ ಹೋಗಲ್ಲ, ಡೈರೆಕ್ಟಾಗಿ ಇಲ್ಲಿಂದನೇ ಮಂಗಳೂರಿಗೆ ಹೋಗ್ತೀವಿ ಅಂತೇಳಿ. ಸೊ ಹಾಗಾಗಿ ವೆಹಿಕಲ್ಸ್ ಏನು ತಗೊಬಂದಿಲ್ಲ, ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಹಾಸನ ರೀಚ್ ಆಗಿದ್ದೀವಿ. ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇವಾಗ. ಬಸ್ ಹತ್ರ ಗಂಟೆಗೆ ಕೊರು ಬಾ ಹುಡುಗ ಬಾ. ಅಜಿನ ಬಾ. ಬಂದ ತಕ್ಷಣ ಒಂದು ಬಸ್ ರೆಡಿ ಇತ್ತು. ಬಟ್ ಅದು ನಾವು ವಾಶ್ರೂಮಿಗೆಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ಮಿಸ್ ಆಯಿತು. ಯಾಕೆಂದರೆ ದೂರ ಜರ್ನಿ ಮಾಡ್ಕೊಳ್ಳುವಾಗ ಒಂದ್ಸಲ ವಾಶ್ರೂಮಿಗೆ ಹೋಗಲೇಬೇಕು. ಬಸ್ಸಲ್ಲಿ ನೋಡಿದರೆ ಆಗಲ್ಲ. ಟ್ರೈನ್ ಅಂದರೆ ಓಕೆ ವಾಶ್ರೂಮಲ್ಲೇ ಇರುತ್ತೆ ಅಂತೇಳಿ, ಬಟ್ ಬಸ್ಸಲ್ಲಿ ಆ ಥರ ಎಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಬಸ್ ಮಿಸ್ ಆದರೂ ಪರವಾಗಿಲ್ಲ, ಇನ್ನೊಂದು ಬಸ್ಸಲ್ಲಿ ಹೋಗೋಣ ಅಂತೇಳಿ ಆ ಬಸ್ಸನ್ನು ಬಿಟ್ಟು ವಾಶ್ರೂಮಿಗೆಲ್ಲ ಹೋಗಿ ಏನು ಮಕ್ಕಳಿಗೆ ನೀರು ಏನೇನು ಬೇಕು ಅದನ್ನೆಲ್ಲ ತೆಗೆದು ಆರಾಮಾಗಿಯೇ ಬಸ್ ಹತ್ತಿ ಹೋಗೋಣ ಅಂತೇಳಿ ಇವಾಗ ಏನು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ಡಸ್ಟ್ಬಿನ್ ಅಂಜ ಮೂಲೆಲ್ಲ ಅವರು ಡಸ್ಟ್ಬಿನ್ ಇಂತಲ್ಲ ಹುಡುಗಿ ಅಂತ. ಸೊ ಇವಾಗ ಬಸ್ ಸಿಕ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಹಾಗೇನಿಲ್ಲಿ ಬಸ್ಸಲ್ಲಿ ಒಂದು ಮಗು ನಿಂತ್ಕೊಂಡಿತ್ತು. ಎಷ್ಟೇ ಕರೆದ್ರೂ ಕೂತ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಅದು ನಿದ್ದೆ ಮಾಡ್ತಾ ಇದೆ ನಿಂತ್ಕೊಂಡು. ಎಷ್ಟೇ ಕರೆದ್ರೂ ಬರ್ತಾನೆ ಇತ್ತಿಲ್ಲ. ಆಮೇಲೆ ಅವರಮ್ಮ ಏನು ಹೆದರಿಸಿ ನನ್ನ ಮಡಿ ಮೇಲೆ ಕೂರಿಸಿದ್ರು. ಸೊ ಇವಾಗ ನಾವಿಲ್ಲಿ ಹೋಗ್ತಾ ಇದ್ದೀವಿ ಟಿಪ್ಟೂರಿಗೆ. ತುಂಬ ವರ್ಷಗಳೇ ಆಯಿತು ನಾನು ಟಿಪ್ಟೂರಿಗೆ ಹೋಗೋದೇ, ಇವಾಗ ಹೋಗ್ತಾ ಇರೋದು. ಸೊ ಇವಾಗ ಏನು ಟಿಪ್ಟೂರು ರೀಚ್ ಆಗಿದ್ದೀವಿ. ಹಸ್ಬೆಂಡಿಗೂ ಸರಿಯಾಗಿ ಅಡ್ರೆಸ್ ಎಲ್ಲ ಗೊತ್ತಿಲ್ಲ, ಕೇಳಿನೇ ಹೋಗ್ತಾ ಇರೋದು. ಯಾಕೆಂದರೆ ಅವ್ರೂ ತುಂಬಾ ವರ್ಷ ಆಗಿಬಿಟ್ಟಿತ್ತು ಇಲ್ಲಿಗೆ ಬರೋದೇ. ಸೊ ಇವಾಗ ಆಟೋ ಹತ್ತಿ ಆಟೋಗೆ ಅವ್ರ ಹತ್ರ ಏನು ಅಡ್ರೆಸ್ ಹೇಳಿ ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಬಂದಿರೋ ಟೈಮೇ ಸರಿ ಇಲ್ಲ ಅಂತೇಳಿ ಅನಿಸುತ್ತೆ. ನಾಳೆ ಏನು ಸ್ವಲ್ಪ ತಿರ್ಗಾಡ್ಕೊಂಡೆಲ್ಲ ಹೋಗೋಣ ಅಂತೇಳಿ ಬಂದಿರೋದು. ಬಟ್ ಏನಂದರೆ ನಾವು ಬಂದಿದ್ದೀವಲ್ವ, ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ನಾಳೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಏನು ಸ್ಟ್ರೈಕ್ ಇದೆ ಅಂತೇಳಿ ಟಿಪ್ಟೂರಲ್ಲಿ ಮಾತ್ರ ಏನು ಸ್ಟ್ರೈಕ್ ಇದೆ ಅಂತೇಳಿ ಹೇಳಿದರು. ನಾಳೆ ಏನು ರಿಟರ್ನ್ ಹೋಗೋದಕ್ಕೂ ಆಗಲ್ಲ, ಎಲ್ಲೂ ಹೊರಗಡೆ ಹೋಗೋದಕ್ಕೂ ಆಗಲ್ಲ. ಏನಾಗುತ್ತೆ ನೋಡಬೇಕು ನಾಳೆ. ತುಂಬಾ ಚೆನ್ನಾಗಿದೆ ಏರಿಯಾ. ಅಂದರೆ ಒಂಥರ ಪೊಲ್ಸ್ ಥರ ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ ಥರ ಏರಿಯಾಸ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಮನೆಗೆ ಬಂದಿದ್ದೀವಿ. ಊಟ ಎಲ್ಲ ಆಯಿತು ನಮ್ಮದು. ಇವಾಗ ನಾವು ಸ್ವಲ್ಪ 5:30 ಆಯ್ತು ಇವಾಗ. ಈ ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತೇಳಿ. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಏನು ಸುಸ್ತಾಗಿಬಿಟ್ಟಿದೆ, ಬಸ್ಸಲ್ಲಿ ಬಂದಿರೋದಲ್ವ, ಫುಲ್ಲು ಸುಸ್ತಾಗಿಬಿಟ್ಟಿದೆ. ಆದ್ರೂ ನನ್ನ ಮಗಳು ಏನು ಕೇಳ್ತಾನೆ ಇಲ್ಲ, ಹೊರಗಡೆ ಹೋಗಿ ಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಏನು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರೋಣ ಅಂತೇಳಿ. ಹಾಗೇ
ಪಾವ್ ಭಾಜಿ ಬೇಡ ನಾನು ಬರುವಾಗ ಅರ್ಜೆಂಟಾಗಿ ಬಂದಿರೋದು. ಜಾಸ್ತಿ ಬಟ್ಟೆಗಳೆಲ್ಲ ಏನು ವಾಶಿಗೆ ಹಾಕ್ಕೊಂಡಿದ್ದೆ ಹಸ್ಬೆಂಡ್, ಯಾಕೆಂದರೆ ನನ್ನ ಹಸ್ಬೆಂಡಿಗೆ ಡಬಲ್ ಎಕ್ಸೆಲ್ ಬೇಕಾಗಿತ್ತು. ಬಟ್ ಏನು ಬಟ್ಟೆಗಳೆಲ್ಲ ಜಾಸ್ತಿ ತಗೊಂಡಿಲ್ಲ ನಾನು. ಹಸ್ಬೆಂಡಿಗೆ ಒಂದು ಶರ್ಟ್ ಅಲ್ಲಿ ವಡಾಪಾವ್ ಹೋಗಿ ಅಲ್ಲಿಂದ ಆಲೂ ಪರೋಟ ಇದನ್ನೆಲ್ಲ ಮಾರ್ತಾರಲ್ವ, ಅಲ್ಲಿದೊಂದು ಶಾಪ್ ಇತ್ತು. ಶಾಪ್ ಅಂದರೆ ಒಂದು ಗಾಡಿ ಇತ್ತು. ಸೊ ಅಲ್ಲಿಂದ ಇಲ್ಲಿ ನಾವು ಏನು ವಡಾಪಾವ್ನು ಆಮೇಲೆ ಪಾವ್ ಭಾಜಿ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ವಡಾಪಾವ್ ಅಂತೂ ತುಂಬಾ ಟೇಸ್ಟ್ ಇತ್ತು. ನಂಗಂತೂ ತುಂಬಾ ಇಷ್ಟ ಆಯಿತು ವಡಾಪಾವ್. ಬಟರಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಕೊಟ್ಟಿದ್ರು. ತುಂಬಾ ಟೇಸ್ಟಿ ಆಗಿಬಿಟ್ಟಿತ್ತು. ಸೊ ಹಾಗೇನೆ ಇವಾಗ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮನೇಲಿ ಕೂತ್ಕೊಂಡು ಬೇಜಾರಾಗುತ್ತಲ್ವ ಅಂತೇಳಿ ಹಾಗೆಯೇ ಅಲ್ಲಿ ನನ್ನ ಮಗಳಿಗೆ ಗೋಬಿ ಮಂಚೂರಿ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಗೋಬಿ ಮಂಚೂರಿ ಆಮೇಲೆ ದಹಿ ಪುರಿ ಎಲ್ಲ ತಗೊಂಡು ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತೇಳಿ. ಹಾಗೆ ಇಲ್ಲಿ ಹೋಳಿಗೆ ಇದೆಯಲ್ವ ಅದನ್ನು ಮಾರ್ತಾ ಇದ್ರು. ಸೊ ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ಮನೆಗೆ ಬಂದು ನನ್ನ ಹಸ್ಬೆಂಡಿಗೆ ಇದೆಯಲ್ವ ಈ ಕಡೆ ಬಂದರೆ ಈ ಕಡೆದೇ ಫುಡ್ ಬೇಕು. ಸೊ ಹಾಗಾಗಿ ಅವರು ರಾಗಿ ಮುದ್ದೆಯನ್ನು ನಾಟಿ ಕೋಳಿ ಸಾರು ಮಾಡಿದರು. ಸೊ ಅದನ್ನು ಇಲ್ಲಿ ಏನು ತಿಂತಾ ಇದ್ದಾರೆ. ನಾನು ತಿಂದಿಲ್ಲ, ಯಾಕೆ ನಾನು ತಿಂತೀನಿ, ರಾಗಿ ಮುದ್ದೆ ತಿನ್ನಲ್ಲ ಅಂತೇಳಿ ಏನಲ್ಲ, ತಿಂತೀನಿ. ಬಟ್ ಹೊರಗಡೆಯಿಂದೆಲ್ಲ ಸ್ವಲ್ಪ ತಿಂದ್ಕೊಂಡು ಬಂದಿದ್ನಲ್ಲ, ಹಾಗಾಗಿ ಹೊಟ್ಟೆ ಫಿಲ್ ಆಗಿಬಿಟ್ಟಿತ್ತು, ಏನೂ ಬೇಡ ಅಂತೇಳಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನೇನು ತಿಂದಿಲ್ಲ. ಇಲ್ಲಿ ನೈಟೆಲ್ಲ ಇವಾಗ 10:30 ಗಂಟೆ ಆಗಿದೆ, 10:40 ಆಗಿದೆ. ಆದರೂ ನೋಡಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮಂಗಳೂರು ಕಡೆ ಆದರೆ 10 ಗಂಟೆ ಆಗುವಾಗೆಲ್ಲ ಒಳಗಡೆ ಹೋಗಿಬಿಡ್ತಾರೆ ಹೆಣ್ಮಕ್ಳು. ಬಟ್ ಇಲ್ಲೆಲ್ಲ ಹೊರಗಡೆ ಎಲ್ಲ ಆಟ ಆಡ್ತಾ ಇರ್ತಾರೆ. ಹಾಗೆಯೇ ಇಲ್ಲಿ ಏನು ನಾಳೆ ಬಂದಿದೆಯಲ್ವ ಅದಕ್ಕೂ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.